ಸಂಸಾರ ಅಂದರೆ ಹೆಂಗಿರ್ಬೇಕು, ಈಗಿನ ಕಾಲದಾಗ ಹೆಂಗೆ ತೆಗೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡಿದೆ. ಅದು ನನ್ನ ಅನುಭವದ ಮಾತಾಗಿತ್ತು. ನನ್ನ ಅನುಭವದ ಮಾತು ಮಾತ್ರ ಹೇಳಿದ್ದೆ ನಿಮ್ಮ ಮುಂದೆ. ಒಬ್ಬರೇ ಹಾಕಿದ್ರು ಅದು ಕಮೆಂಟ್, ಬೇರೆ ಯಾರು ಅಲ್ಲಿ. ಎಲ್ಲರೂ ಒಳ್ಳೆಯದಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ, ಎಲ್ಲರೂ ಒಳ್ಳೆ ಕಮೆಂಟ್ ಹಾಕಿದ್ದಾರೆ. ನಿಮ್ಮ ಅನುಭವದ ಮಾತು ಕರೆಕ್ಟಾಗೈತಿ, ನಿಮ್ಮ ಇದು ಒಳ್ಳೇದೈತಿ, ನಿಮ್ಮಿಂದ ನಾವು ತಿಳ್ಕೊಬೇಕು, ಇದನ್ನೆಲ್ಲ ಭಾಳ ರೀತಿಯಲ್ಲಿ ಎಲ್ಲ ಚಂದಾಗಿ ಕಮೆಂಟ್ ಹಾಕಿದ್ರೆ. ನಿಮ್ಗೆ ಅನಿಸಿಕೆ ತಿಳಿಸಿರ್ತೀರ ಅಲ್ಲಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ, ಎಲ್ಲರೂ ಕಮೆಂಟ್ ಹಾಕ್ತಾಯಿದ್ರೆ ಫುಲ್ ಶಾಕಿಂದ ಕೇಳ್ತಾಯಿದ್ರೆ ಏನಪ್ಪ ಅಂತ ಹೇಳ್ತೀನಿ ನೋಡ್ರಿ. ಎಲ್ರಿಗೂ ಬಂದಿರೋದು ಒಂದೇ ಒಂದು ಡೌಟು, ಏನು ಅಂತಂದ್ರೆ ಕೆಲವರು ಪರಿಚಯ ಇದ್ದವ್ರೂ ಕೇಳ್ತಾರೆ, ಕೆಲವರು ಪರಿಚಯ ಇಲ್ಲದೆ ಇರೋರನ್ನು ಕೇಳ್ತಾರೆ, ಇವಾಗ ಹೊಸ ಸಬ್ಸ್ಕ್ರೈಬರ್ ಆದವ್ರನ್ನೂ ಕೇಳ್ತಾರೆ. ಇವಾಗ ಮಗ ವಿಡಿಯೋ ಮಾಡ್ತಾ ಇದ್ದಾನಲ್ಲ, ಇವಾಗ ಸದ್ಯಕ್ಕೆ ನನ್ನ ಮಗ ಕ್ಯಾಮ್ರಾಮ್ಯಾನು ಬಾರ ಅವನು ಕ್ಯಾಮ್ರಾ ಮುಂದೆ ಬರಲ್ಲ ಸ್ನೇಹಿತರೆ. ಕ್ಯಾಮ್ರಾ ಹಿಂದ್ಗಡೆನೇ ಇರ್ತಾನೆ ಹೊರತು ಮುಂದೆ ಬರೋಕ್ಕೆ ಇಷ್ಟಪಡಲ್ಲ ಅವನು. ಎಲ್ಲರೂ ಏನು ಕೇಳ್ತಾ ಇದ್ರಪ್ಪ ಅಂತಂದ್ರೆ, ನಿಮ್ಮ ಮಗ ಯಾಕೆ ರೀ ಅಂತಾನೆ ನಿಮಗೆ ಇದು ಕ್ವಶನ್ ಇಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಏನು ಕ್ವಶನಪ್ಪ, ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ರೀ ಅನ್ನೋ ವಿಷಯದ ಬಗ್ಗೆ. ಓಕೆ ಸ್ನೇಹಿತರೆ, ಎಲ್ಲರೂ ಕೇಳ್ತಾ ಇದ್ರ. ಕೆಲವ್ರು ಏನು ಕೇಳ್ತಾರೆ ವಿಡಿಯೋದಲ್ಲಿ ಹಿಂದ್ಗಡೆ ನಿಂತ್ಕೊಂಡು ರೀ ಅಂತಾರಲ್ಲ, ಯಾರು ಅವರು? ನಿಮಗೆ ರೀ ಅಂತಾರ? ನಿಮ್ಮ ಮಗ ನಿಮಗೆ ರೀ ಅಂತಾನ? ಈ ಥರನ ಕೇಳ್ತಾರೆ. ಹೌದು ಸ್ನೇಹಿತರೆ, ಇದು ನಮ್ಮ ಮನೆಯಲ್ಲಿ ಹಿಂದಿನಿಂದನೂ ಬಂದಿರುವಂಥ ಪದ್ಧತಿ. ಇದು ಏನಪ್ಪ ಅಂದ್ರೆ, ಹಿರಿಯರಿಗೆ ರೀ ಹಾಕಿ ಮಾತಾಡೋದು. ಇವು ಫಸ್ಟ್ ಹೇಳ್ಬೇಕಂತಂದರೆ ನನ್ನ ನನ್ನ ಅಪ್ಪ ಯಾವಾಗಲೂ ಇವ್ರು ಅದ್ರ ನೋಡ್ರಿ ಇಲ್ಲಿ, ಅಜ್ಜಿ ಮತ್ತು ಮಾವ. ನಮ್ಮ ಅಪ್ಪನಿಗೆ ಸೋದರತ್ತಿ ಇವರು. ಆಮೇಲೆ ಇವ್ರು ಏನಿದೆ ಅಕ್ಕನ ಗಂಡ, ನಮ್ಮ ಮುತ್ತೆ ತಾತ ಏನೈತಿ ನಮ್ಮ ಅಪ್ಪನಿಗೆ ಮಾವ ಆಗ್ಬೇಕಲ್ಲ, ಅವರಿಂದ ನಮ್ಮ ಅಪ್ಪನಿಂದನೇ ಹಿಡ್ಕೊಂಡೇ ಬಂದೈತಿ. ಅದು ಏನಪ್ಪ ಅಂತಂದ್ರೆ ರೀ ಹಾಕೋ ಪದ್ಧತಿ. ಇವಾಗ ಅಪ್ಪ ತನ್ನ ತಾಯಿಗೆ ಮತ್ತು ಇವ್ರ ಅಜ್ಜಿ ಅದಲ್ಲ, ಅವರು ಅಪ್ಪನಿಗೆ ಸೋದರತ್ತಿ ಅವರು ರೀ ಹಾಕ್ತಾಯಿದ್ರು. ಏನು ಅವ್ವ ಅನ್ನೋ ಅಂತಿದ್ರು, ಅತ್ತಿಗೂ ಅವ್ವ ಅಂತಲೇ ಅಂದ್ರೆ ಅವ್ರ ಅತ್ತೆ ಅಂತ ಒಂದಿನ ಅಂದಿಲ್ಲ, ಸೋದರ ಅತ್ತಿ. ಅದು ನಮ್ಮ ಅಪ್ಪನಿಗೆ ಸೋದರ ಅತ್ತಿ, ಇವ್ರ ಅಜ್ಜಿ ಒಂದಿನೂ ಅತ್ತಿ ಅಂತ ಅಂದಿಲ್ಲ ಅವರು. ಒಂದು ತಂದೆ ಸ್ಥಾನದೊಳಗೆ, ತಾಯಿ ಸ್ಥಾನದೊಳಗೆ ನೋಡ್ಯಾರ ಅವರು. ಅವ್ವ ಅಂತಲೇ ಅಂತಿದ್ರು ಹೊರತು ಒಂದಿನೂ ಅತ್ತಿ ಅಂತ ಅಂದಿಲ್ಲ ಅವರು. ಹೀಗಾಗಿ ಆವಾಗಲಿಂದನೇ ಪದ್ಧತಿ ಏನಪ್ಪ ಅಂತಂದರೆ, ಅವ್ರ ಅಕ್ಕಗೂ ರೀ ಹಾಕಿ ಮಾತಾಡ್ಯಾರ. ಅಂದ್ರೆ ಈ ಸದ್ಯ ನಮ್ಮ ಅತ್ತೆ ಅದಲ್ಲ, ನಮ್ಮ ಅತ್ತೆ ಈಗ ನಮ್ಮ ಮನೇಲಿ ಅದಾರಲ್ರಿ, ಇವರು ಈಗ ಸದ್ಯಕ್ಕೆ ಊರಿಗೆ ಹೋಗಿದ್ದಾರೆ ಅವರು. ಅವ್ರಿಗೂ ರೀ ಹಾಕಿ ಮಾತಾಡ್ರಿ. ಹಾಂ ಬರ್ರಿ ಅಕ್ಕ ಬರ್ರಿ, ಆರಾಮದ್ರಿ? ಅವಾಗಲಿಂದ ನಮ್ಮ ಅಪ್ಪನಿಂದ ಹಿಡ್ಕೊಂಡು ಬಂದೈತೆ ಅದು ಪದ್ಧತಿ, ರೀ ಹಾಕಿ ಮಾತಾಡೋದು. ಯಾವಾಗಲೂ ಅವರು ಹಿರಿಯರಿಗೆ ಮರ್ಯಾದೆ ಕೊಡೋರು, ಮರ್ಯಾದೆಯಿಂದ ರೀ ಹಾಕಿ ಮಾತಾಡ್ತಾರೆ ಅಷ್ಟೇ ಹೊರತು ನಾವು ಇನ್ನೊಬ್ರಿಗೆ ರೀ ಹಾಕಿ ಬೇರೆದವ್ರಿಗೆ ರೀ ಹಾಕಿ ಮಾತಾಡಬೇಕು ಅಂತ ನಮ್ಮ ಮನೆಯೊಳಗೆ ಪದ್ಧತಿ ಇಲ್ಲ. ಅಪ್ಪನಿಂದ ನಮ್ಮ ಯಜಮಾನ್ರಿಗೆ ಬಂದಿತ್ತು ಅದು ಪದ್ಧತಿ. ಯಾಕಂದ್ರೆ ಇವ್ರು ನನಗೆ ಸೋದರ ಮಾವ, ಸೋದರತ್ತಿ ಮಗ. ಹೀಗಾಗಿ ಇವ್ರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ನಮ್ಮ ಮನೆಯಲ್ಲೇ, ನನ್ನ ತವರು ಮನೆಯಲ್ಲೇ. ಇವ್ರು ಚಿಕ್ಕ ವಯಸ್ಸಿನಿಂದ ಇವ್ರು ನೋಡಿಕೊಂಡೇ ಬೆಳೆದದ್ದು. ನಾನು ಕೂಡ ನಮ್ಮ ಮನೆಯಲ್ಲೇ ಇದ್ದದ್ದು, ಅವರು ವಿದ್ಯಾಭ್ಯಾಸ ಮುಗಿದಿದ್ದು ಕೂಡ ನಮ್ಮ ಮನೆಯಲ್ಲೇ. ಹೀಗಾಗಿ ಇವರು ರೀ ಹಾಕಕ್ಕೆ ಶುರು ಮಾಡಿದ್ರು. ಅಪ್ಪನಿಂದ ಇವ್ರಿಗೆ ನಮ್ಮ ಯಜಮಾನ್ರಿಗೆ ಬಂತದ್ದು ರೀ ಹಾಕೋದು. ಅವರು ಕೂಡ ಎಲ್ಲರಿ ನಮ್ಮ ಮಮ್ಮಿಗೆ ರೀ ಹಾಕೇ ಮಾತಾಡ್ತಾರೆ ಅವರು. ನಮ್ಮ ಯಜಮಾನ್ರು ನಮ್ಮ ತಾಯಿಗೆ ರೀ ಹಾಕೇ ಮಾತಾಡ್ತಾರೆ. ಅವರು ಕೂಡ ಆವಾಗಿನಿಂದ ಬಂತು ರೀ ಹಾಕೋ ಪದ್ಧತಿ, ಯಜಮಾನ್ರಿಗೆ ಬಂತು. ಅವರಿಂದ ಏನೈತಿ, ಹಿಂದೆ ನಮ್ಮ ತಮ್ಮದಿರೆಲ್ಲರೂ ಅಪ್ಪ ರೀ ಹಾಕ್ತಾರಂದಾಗ ಏನು ನಮ್ಮ ತಮ್ಮದ ರೀ ಹಾಕದೆ ಬಿಡ್ತಾರ? ಅವರು ಕೂಡ ಎಲ್ರಿಗೂ ರೀ ಹಾಕಿ ಮಾತಾಡೋದು. ಅವರು ಈಗ ನೋಡ್ರಿ, ಇವ್ರು ನಮ್ಮ ಯಜಮಾನ್ರ ಪದ್ಧತಿ ಇವಾಗ ಮಗನಿಗೆ ಅಂದ್ರೆ ತಂದೆ ಪದ್ಧತಿ ಮಗನಿಗೆ ಬಂದೈತಿ. ಹಿಂಗೆ ಒಬ್ಬರಿಂದ ಒಬ್ಬರು ಮರ್ಯಾದೆ ಮನೆಯೊಳಗೆ ಹಿರಿಯರು ನಾವು ಹೆಂಗೆ ನಾವು ನಡ್ಕೊತೀವಿ ಇನ್ನೊಬ್ರ ಜೊತೆ, ಹಂಗೆ ಅದು ಪದ್ಧತಿ ಬಂದುಬಿಡ್ದೈತ್ರಿ. ಅದು ಚಿಕ್ಕ ಮಕ್ಕಳಿಗೂ ಬೆಳೆದು ಬಿಡ್ದೈತೆ ಅದು. ಹಾಗಾಗಿ ನಮ್ಮ ಯಜಮಾನ್ರು ಎಲ್ಲರೂ ರೀ ಹಾಕ್ತಾರೆ. ಮೊದಲು ಅಪ್ಪ ರೀ ಹಾಕ್ತಾರೆ, ಈಗ ಯಜಮಾನ್ರು ರೀ ಹಾಕಿದ್ರು, ಅವರಿಂದ ಈಗ ಮಕ್ಕಳಿಗೆ ಬಂದೈತಿ. ಹೀಗಾಗಿ ಅವ್ವಗಷ್ಟೇ ರೀ ಹಾಕಿ ಮಾತಾಡ್ಬೇಕಂತಿಲ್ಲ, ಅಪ್ಪಗೂ ಪಪ್ಪ ಇಲ್ರಿ, ಹ್ಞೂ ರೀ ಬರ್ರಿ, ಇದು ಪಪ್ಪಗೂ ರೀ ಹಾಕ್ತಾರೆ, ನನಗೂ ರೀ ಹಾಕ್ತಾರೆ. ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಅಜ್ಜಿ ತಾತ ನಮ್ಮ ಅಪ್ಪಗೂ ರೀ ಹಾಕಿ ಮಾತಾಡ್ತಾನೆ ಅವನು. ನನ್ನ ಮಗ ನಮ್ಮ ಅಪ್ಪಗೂ ಇಲ್ರಿ ತಾತ ಅಂತಾರೆ, ತಾತ ಅಂತ ಕರೀತಾರೆ. ಹಾಂ ಏನು ರೀ ಅವ್ರು ಮಾತಾಡ, ಹ್ಞೂ ರೀ ಇಲ್ರಿ, ಹ್ಞೂ ರೀ ಆಯ್ತು ರೀ, ಇಷ್ಟ ರೀ ಹಾಕಿ ಮಾತಾಡೋದು ಪದ್ಧತಿ ನಮ್ಮ ಮನ್ಯಾಗ ಐತೆ ನೋಡ್ರಿ. ಅದು ಪ್ರತಿಯೊಬ್ಬರನ್ನು ಕೇಳ್ತಾಯಿದ್ರು, ಅಕ್ಕ ನಿಮ್ಮ ಮಗ ರೀ ಹಾಕ್ತಾನ, ಅಕ್ಕ ನಿಮ್ಮ ಮಗ ರೀ ಹಾಕಿ ಮಾತಾಡ್ತಾರ, ಇನ್ನು ಎಲ್ಲಿ ಕೇಳಿಲ್ಲವ? ಇಲ್ಲಿನೂ ಅಂದಾರ್ರಿ ರೀ ಹಾಕಿ ಮಾತಾಡ್ತಾರ. ನಾವು ಕೇಳಿಲ್ರಿ ಇದು ಪದ್ಧತಿ, ಎಲ್ಲಿ ಕೇಳಿಲ್ಲ. ನಾವು ಬೇರೆದವರಿಗೆ ಅಷ್ಟೇ ರೀ ಹಾಕಿ ಮಾತಾಡೋದು ಗೊತ್ತು, ಮನೆಯವ್ರಿಗೆ ರೀ ಹಾಕಿ ಮಾತಾಡೋದ? ಹಿಂಗೆ ಮಾತಾಡ್ತಾರೆ. ಏನು ತಪ್ಪಲ್ಲ,
ಮನೆಯೊಳಗೆ ಹಿರಿಯರಿಗೆ ಅದೊಂದು ಪೂಜ್ಯ ಭಾವ, ಅದೊಂದು ಭಾವನೆ, ಅದೊಂದು ಒಳ್ಳೆಯದು ಅಂತ ನಾನು ಅನ್ಕೊತೀನಿ ನೋಡ್ರಿ. ಅದು ಇಷ್ಟಿರ್ಲಕ್ಕಾಗಿ ಬೆಳ್ಕೊಂಬಂದ್ಬಿಟ್ಟಿತ್ತು. ಅದು ಈಗ ರೀ ಹಾಕ್ತಾರಂತಲ್ಲ ರೀ, ನೀವು ಫಸ್ಟ್ ಕೇಳ್ತಿರಲ್ಲ, ಅದು ನಿಮ್ಗೆ ಓ ರೀ ಹಾಕಿ ಮಾತಾಡ್ತಾರ ಅಂತ ನಿಮ್ಗೆ ಅನಿಸುತ್ತೆ. ಆದ್ರೆ ನಮಗೆ ಆ ಥರ ಅನ್ಸಲ್ಲ. ಯಾಕಂದ್ರೆ ನಮ್ಮ ಮನೆಯೊಳಗೆ ಮಕ್ಳು ರೀ ಹಾಕಿ ಮಾತಾಡ್ಕೊತ ಬಂದು ಅದು ರೂಢಿ ಆಗಿಬಿಟ್ಟೈತಲ್ಲ, ಹೀಗಾಗಿ ನಮಗೇನು ಹೊಸದು ಅನ್ಸೋದಲ್ಲ ರೀ ಅದು. ಎಷ್ಟೋ ಜನ ಶಾಕ್ ಆಗ್ತಾರೆ. ಎಷ್ಟೋ ಜನ ಫ್ರೆಂಡ್ಸ್ ಮಾತಾಡ್ತಿರ್ತೀವಲ್ಲ, ಮಾತಾಡಬೇಕಾದ್ರೆ ಫ್ರೆಂಡ್ಸ್ನು ಅಂತಾರೆ, ಓ ಏನೇ ವಿಜು ನಿನ್ನ ಮಗ ರೀ ಹಾಕ್ತಾನ. ಹಾಂ, ನಮ್ಮ ಮನೆಯೊಳಗೆ ಹಿರಿಯರು ನಮ್ಮ ಅಪ್ಪನಿಂದ ಬೆಳ್ಕೊಂಬಂದೈತೆ ಅದು ಅಂತೇಳಿ ನಾ ಹೇಳ್ತಿರ್ತೀನಿ. ತುಂಬ ಖುಷಿಯಿಂದ ಹೇಳ್ತೀನಿ. ನಾ ಯಾರಾದರೂ ಹಿಂಗೆ ಅಂದಾಗ ತುಂಬ ಖುಷಿಯಿಂದ ಹೇಳ್ತೀನಿ. ನಮ್ಮ ಅಪ್ಪನೇ ರೀ ಹಾಕ್ಯಾನ್ಲೇ ಎಲ್ಲರಿಗೇನು ಅಂದ್ರೆ ದೊಡ್ಡವ್ರಿಗೆ ನಮ್ಮ ಅಪ್ಪನೇ ರೀ ಹಾಕೋತ್ ಮಾತಾಡ್ಕೊತ ಬಂದಾನೆ, ಇನ್ನು ನನ್ನ ಮಗ ರೀ ಹಾಕ್ಬಾರ್ದನ್ಲೇ ಅಂತೀಕೆ ಮಾತಾಡ್ತಿರ್ತೀನಿ ಅವ್ರಿಗೆ. ಇದೊಂದು ಭಾಳ ಇದೈತೆ ಬಿಡು ನಿಮ್ಮ ಮನ್ಯಾಗ, ಚಲೋ ಬಿಡು ಅಂತೀಕೆ ಅಂತಿರ್ತಾರೆ. ಫ್ರೆಂಡ್ಸ್ಗಳಲ್ಲಿ ಹೇಳಿದ್ದು ನಾನು. ಇವಾಗ ಹೊಸಬ್ರು ಸಬ್ಸ್ಕ್ರೈಬರ್ ಆದರು, ಇವಾಗ ಇತ್ತೀಚೆಗೆ ನಾನು ವೀಡಿಯೋ ಹೊಸಬ್ರು ನೋಡ್ತಾ ಇರೋರಿಗೆ ಶಾಕ್ ಆಗುತ್ತಾ. ಯಾಕಂದರೆ ಇಷ್ಟು ದಿನ ನನ್ನ ಮಗ ವೀಡಿಯೋ ಮಾಡಿಲ್ಲ, ಈಗ ಸ್ವಲ್ಪ ದಿನ ಮಟ್ಟಿಗೆ ಈಗಷ್ಟೇ ವೀಡಿಯೋ ಮಾಡ್ತಿರ್ತಾನೆ, ಮಾತಾಡಕತ್ತ. ನಾವು ಒಟ್ಟ ವೀಡಿಯೋದಾಗ ಮಾತಾಡ್ತಿದ್ದಿಲ್ಲ ಸ್ನೇಹಿತರೆ. ಹಂಗೆ ಬಂದ್ರೆ ಯಾರೋ ನಮ್ಮ ಅಭಿ ಮಾತಾಡ್ತಾನೆ ರೀ, ಸಣ್ಣ ಮಗ ಮಾತಾಡ್ತಾನೆ. ಇವನು ಮಾತಾಡಿಲ್ಲ ವೀಡಿಯೋದಾಗ. ಹೀಗಾಗಿ ಇತ್ತೀಚೆಗೆ ಸ್ವಲ್ಪ ಅವನೇ ವೀಡಿಯೋ ಮಾಡ್ತಾ ಇದ್ದಾನಲ್ಲ, ವೀಡಿಯೋ ಮಾಡೋದ ಕಾರಣ ಇಲ್ರಿ ಹೌದ್ರಿ ಇಲ್ಲಿ ನೋಡ್ರಿ ಅಂತಿರ್ತಾನಲ್ಲ. ಹೀಗಾಗಿ ನಿಮಗೆ ಅದು ಕೇಳಿಸ್ಕೊಂಡು ನಿಮಗೆ ಆ ಥರ ಶಾಕ್ ಆಗೈತಿ. ಹೌದು ಸ್ನೇಹಿತರೆ, ನನ್ನ ಮಗ ನನಗಷ್ಟೇ ಅಲ್ಲ, ಅವ್ರ ಪಪ್ಪಾಗ, ಅಜ್ಜಿಗೆ, ಎಲ್ಲರಿಗೆ ಹಿರಿಯರು ಯಾರ್ಯಾರಾದ್ರೆ ಎಲ್ಲರಿಗೆ ರೀ ಹಾಕಿ ಮಾತಾಡೋದು ಅವನ ಪದ್ಧತಿ ನೋಡ್ರಿ. ರೀ ಹಾಕಿ ಮಾತಾಡ್ತಾನೆ ನನ್ನ ಮಗ. ಮಮ್ಮಿ ಬರ್ರಿ ತಗೋರಿ, ಪಪ್ಪ ಇಲ್ರಿ, ಹ್ಞೂ ರೀ. ಇದು ಒಂದು ಒಳ್ಳೇದಲ್ವಾ? ನಿಮ್ಗೆ ಹೆಂಗೆ ಅನಿಸುತ್ತೆ ರೀ? ಇದು ನಾನು ಇಷ್ಟು ನಮ್ಗೆ ತಿಳಿತು, ನಮ್ಮ ಮನ್ಯಾಗ ಇಷ್ಟು ಈ ಪದ್ಧತಿ ಐತಿ ಹೇಳಿದೆ. ನಿಮ್ಗೆ ಹೆಂಗೆ ಅನ್ನಿಸ್ತ್ರಿ? ನಿಮ್ಗೆ ಶಾಕ್ ಆಗೈತಿ ನಿಜವಾಗ್ಲೂ. ನೀವು ಕೇಳೋ ಕ್ವಶನ್ನಿಂದನೇ ಶಾಕ್ ಆಗೈತಿ. ಕೆಲವರು ಪರ್ಸ್ನಲಿ ಕೇಳ್ಯಾರ, ಕೆಲವರು ಫೋನಲ್ಲೇ. ಹಂಗೆ ನನಗೆ ನಿನ್ನೆನೇ ಒಂದು 4-5 ಕಮೆಂಟ್ ಬಂದವು. ರೀ ಹಾಕಿ ಮಾತಾಡ್ತಾರ, ನಿಮ್ಮ ಮಗ ನಿಮಗೆ ರೀ ಅಂತಾನ. ಭಾಳ ಜನ ಕೇಳ್ಯಾರ್ರಿ, ಇವಾಗೆ ಅಂತಲ್ಲ, ನಿನ್ನೆ ಒಂದು 4 ಬಂದ ಬಿಡ್ರಿ ಕಮೆಂಟ್ಗಳು. ನಿಮ್ಮ ಮಗನ ಕ್ಯಾಮ್ರಾ ಹಿಂದೆ ನಿಂತು ಮಾತಾಡ್ತಿರೋದು ನಿಮ್ಮ ಮಗನ, ಅವರು ರೀ ಅಂತಾರ ಅಂತ ಹೇಳ್ಬಿಟ್ಟು. ಹೌದು, ಎಲ್ರಿಗೆ ಹೇಳೋದು ಒಂದೇ ಕ್ವಶನ್. ಹೌದು ಸ್ನೇಹಿತರೆ, ನನ್ನ ಮಗ ನನಗಂತ ಅಲ್ಲ, ದೊಡ್ಡವ್ರಿಗೆ ಯಾರಿಗಾದ್ರೂ ರೀ ಹಾಕಿ ಮಾತಾಡೋದು ಅದು ಪದ್ಧತಿ ಬೆಳ್ಕೊಂಬಂದುಬಿಟ್ಟೈತಿ. ಹಿರಿಯರಿಂದನೇ ಅದು ಬೆಳ್ಕೊಂತ ಬಂದುಬಿಟ್ಟೈತಿ ನೋಡ್ರಿ ಆ ಪದ್ಧತಿ ನಮಗೆ. ಹೀಗಾಗಿ ನಮಗೇನು ವ್ಯತ್ಯಾಸ ಅನಿಸಲ್ಲ ಇದ್ರೊಳಗೆ. ಹೌದ್ರಿ ಅಲ್ರಿ ನೋಡ್ರಿ, ಇವಾಗ ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಹೌದಲ್ವಾ? ನಾವು ಚಿಕ್ಕ ಮಕ್ಕಳು ಇರ್ಲಕ್ಕಾಗಿಯೇ ಮಕ್ಕಳಿಗೆ ತಿಳಿಸ್ಕೊತ ಹೋಗ್ಬೇಕು, ಇದು ಅಲ್ಲ, ಇದು ಹೌದು, ಇದು ಸರಿ, ಇದು ತಪ್ಪು ಅಂತ ಹೇಳಿಬಿಟ್ಟು. ನಾವು ಅದು ಏನಂತಾರೆ ರೀ, ಸಸಿ ಇದ್ದಾಗಲೇ ನಾವು ಗಿಡ ಹೆಂಗೆ ಬಗ್ಸಿದ್ರು ಸಸಿ ಹೆಂಗೆ ಬಗ್ಸಿದ್ರು ಬಗ್ತೈತಿ. ಮರ ಆದ್ಮೇಲೆ ಬಗ್ಗಕ್ಕೆ ಸಾಧ್ಯನಾ? ಇಲ್ಲ. ಹೀಗಾಗಿ ನಾವು ಸಣ್ಣವ್ರು ಇರ್ಲಕ್ಕಾಗಿಯೇ ಎಲ್ಲ ಮಕ್ಕಳಿಗೆ ಬೆಳೆಸ್ಕೊತ ಬೆಳೆಸ್ಕೊತ ಹೋಗ್ತೀವಲ್ಲ, ಮಕ್ಕಳಿಗೆ ಸಣ್ಣವ್ರು ಇರ್ಲಕ್ಕಾಗಿ ನಾವೆಲ್ಲ ರೀತಿಲಿ ಅವ್ರಿಗೆ ಹೇಳ್ಕೊತ ಹೋಗಬೇಕು. ಇದು ಸರಿ, ಇದು ತಪ್ಪು, ಇದು ಹಿಂಗೈತಿ, ಇದು ಹಿಂಗಿಲ್ಲ, ನಾವು ನೋಡ್ಕೋಬೇಕ್ರಿ. ಅದು ಜವಾಬ್ದಾರಿ ನಮ್ಮದು. ತಂದು ಹೊರಗಡೆ ಹೋಗ್ತಾರೆ, ದುಡಿತಾರೆ, ಏನೇ ಇವತ್ತು ಬೇಕಂದ್ರೆ ತಂದು ಹಾಕ್ತಾರೆ. ಜವಾಬ್ದಾರಿ ಅವ್ರದ್ದು. ಹೊರಗಿಂದ ತರೋದು, ತಂದು ಹಾಕೋದು ಅವ್ರಿಗೆ ಹೌದು ಅಲ್ಲ ಎಲ್ಲ ನೋಡ್ಕೊಳ್ಳೋದು ಅವ್ರದ್ದು. ಮನ್ಯಾಗ ಎದ್ದುಕೊಂಡು ನಾವೇನು ಮಾಡ್ಬೇಕ್ರಿ, ಅವ್ರದ್ದೆಲ್ಲ ಅಷ್ಟು ನಾವು ಹೆಂಗೆ ಬೆಳೆಸ್ಬೇಕು ಅವ್ರನ್ನ, ಅದು ನಮಗೆ ಗೊತ್ತಿರ್ಬೇಕು. ಅದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ಇಷ್ಟು ತಿಳಿದವಳು. ಹೀಗೆ ಅಂತಲ್ರಿ, ಒಂದು ಮೊದಲು ಅಷ್ಟೊಂದೇನು ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ. ನಾನು ಯಾವಾಗ ತಾಯಿ ಆದ್ನಲ್ಲ, ಯಾವಾಗ ಮಗುವಿಗೆ ಜನ್ಮ ಕೊಟ್ಟನಲ್ಲ, ನನ್ನ ತಲೆಯೊಳಗೆ ತಾನಾಗಿ ಯಾವಾಗ ಬರೋಕ್ಕೆ ಚಾಲು ಆಯ್ತು ರೀ. ಯಾವಾಗಲೂ ನಾನು ಅವನಿಗೆ ಹಾಲು ಕುಡಿಸ್ತಾ ಇರಬೇಕಾದ್ರೆ ಅವ್ನ ಮುಖ ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನಾನು ಒಳ್ಳೆ ತಾಯಿ ಆಗಬೇಕು, ಇವನಿಗೆ ಚೆಂದಾಗಿ ಬೆಳೆಸ್ಬೇಕು, ಇವನಿಗೆ ಒಂದು ದೊಡ್ಡ ಪೊಸಿಷನ್ದೊಳಗೆ ತರಬೇಕು, ಇದು ಒಂದು ನಮ್ಮ ಜವಾಬ್ದಾರಿ. ಅವಾಗಲಿಂದ ಮಗು ಯಾವಾಗ ನಾವು ಹೆರ್ತೀವಲ್ಲ ಆವಾಗಲಿಂದ ಅದು ನಮ್ಮ ತಲೆಯಾಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲು ಯಾವ ಕಡೆನೂ ಏನೂ ಗಮನನೇ ಇರೋಲ್ಲ ನಮಗೆ. ಹೀಗಾಗಿ ಆವಾಗ ನನಗೆ ಆ ಥರ ಯೋಚನೆ ಬರೋಕ್ಕೆ ಶುರು ಮಾಡಿದವು. ಅಮ್ಮ ಹೇಳ್ತಿದ್ರು, ನೀ ಏನು ಎಕ್ಸ್ಪೆಕ್ಟೇಷನ್ ಈಗ ಇಟ್ಕೊಳಕ್ಕೆ ಹೋಗ್ಬೇಡ ವಿಜಮ್ಮ, ಅವ್ವ ವಿಜಮ್ಮ ಅಂತಾರೆ ರೀ. ಹಿಂಗಾಗಿ ಇಟ್ಕೊಳಕ್ಕೆ ಹೋಗ್ಬೇಡವ, ಆ ಥರ ಏನು ಅನ್ಕೋಬೇಡ, ಸೀದಾ ಸಾದ ಒಂದು ಒಳ್ಳೆ ನಡತೆ, ಒಂದು ಒಳ್ಳೆ ಅವ್ರ ಹತ್ರ ಒಳ್ಳೆ ಇದರಿಂದ ಬೆಳೆಯುವಂಥದ್ದು ಅಷ್ಟು ನೀನು ಅನಿಸು. ಮುಂದೆ ನನ್ನ ಮಗನಿಗೆ ಅಷ್ಟು ದೊಡ್ಡದಾಗಿ ಮಾಡ್ತೀನಿ, ಇಷ್ಟು ದೊಡ್ಡದಾಗಿ ಮಾಡ್ತೀನಿ, ನಾ ಆ ಥರ ಬೆಳೆಸ್ತೀನಿ, ಇದು ಯಾವುದು ಇಟ್ಕೋಬೇಡ. ಅವ್ರಿಗೊಂದು ಸರಿ ತಪ್ಪು, ಈ ದಾರಿಯಲ್ಲಿ ನಡೆದ್ರೆ ನಾವು ಒಳ್ಳೆಯರಾಗ್ತೀವಿ, ಈ ದಾರಿ ನಡೆದ್ರೆ ನಾವು ಕೆಟ್ಟರಾಗ್ತೀವಿ, ಇದು ಅಷ್ಟೇ ಹೇಳ್ಕೊಡು ಮಕ್ಕಳಿಗೆ. ಇದಿಷ್ಟೇ ಹೇಳ್ಕೊಡು, ಮುಂದೆಲ್ಲ ಸರಿಯಾಗುತ್ತೆ. ನಾವು ಒಬ್ಬೇ ನನ್ನ ಮಕ್ಕಳಿಗೆ ಅಷ್ಟು ದೊಡ್ಡ ಡಾಕ್ಟರ್ ಮಾಡ್ತೀನಿ, ಇಂಜಿನಿಯರ್ ಮಾಡ್ತೀನಿ, ಹಾಂಗೆ ಮಾಡ್ತೀನಿ ಆಸೆ ಇಟ್ಕೊಳಕ್ಕೆ ಹೋಗಬೇಡ. ಯಾಕಂದ್ರೆ ಅವರು ನೀ ಕಲಿಸು, ಬ್ಯಾಡ ಅನ್ನಲ್ಲ, ಮುಂದೆ ದೊಡ್ಡ ದೊಡ್ಡ ಆಸೆ ಇಟ್ಕೊಳಕ್ಕೆ ಹೋಗಬೇಡ. ಈಗ ಸದ್ದಿನ ಮಟ್ಟಿಗೆ ಏನವ್ರಿಗೆ ಇದು ತಪ್ಪು, ಇದು ಸರಿ, ನಾವು ಈ ದಾರಿಯಲ್ಲಿ ನಡೆದ್ರೆ
ನಾವು ಸ್ಟೇಟಾಗಿ ಹೋಗ್ತೀವಿ, ಈ ದಾರಿಲಿ ಹೋದ್ರೆ ನಾವು ಅಂಕಡಂಕ ಆಗ್ತೀವಿ ಅನ್ನೋದನ್ನು ಮಾತ್ರ ಹೇಳ್ಕೊಡು. ಈಗ ಹಂಗೆ ಅತಿಯಾಗಿ ಮಕ್ಕಳನ್ನ ನಾವು ಎದೆ ಹಾಲು ಕುಡಿಸ್ಬೇಕಾದ್ರೆ ಹಿಂಗೆ ಮಕ್ಕಳು ಜಾಸ್ತಿ ಮಕ್ಕ ನೋಡೋಕೆ ಹೋಗ್ಬಾರ್ದಂತ ನಮ್ಮ ತಾಯಿ ಯಾವಾಗಲೂ ಜಾಸ್ತಿ ಅದನ್ನೇ ಹೇಳ್ತಿದ್ಲು. ಅದಕ್ಕೆ ನಮ್ಮ ಹಳ್ಳಿ ಭಾಷೆ ಒಳಗೆ ಹೇಳಕತ್ತೀನಿ ನಾನು, ಯಾವ ಥರ ಅಂತಿದ್ರು ನಮ್ಮ ತಾಯಿ ನಮ್ಗೆ ಅನ್ನೋದಷ್ಟೇ ನಾನು ಹೇಳ್ತಾಯಿದ್ದೀನಿ. ಅದಕ್ಕೆ ನಾವು ಅತಿಯಾದ ಆಸೆ ಎಕ್ಸ್ಕೊಂಡ್ರೆ ಅವು ಯಾವ ನಮಗೆ ಆಗೋದಿಲ್ಲ. ಅವು ನಾವು ಏನು ಅಂದ್ಕೊಂಡಿರೋದು ಒಂದಾಗುತ್ತೆ, ಅದು ತಾನು ಆಗೋದು ಇನ್ನೊಂದಾಗಿರುತ್ತೆ. ಹಂಗೆ ಹೇಳ್ತಾಯಿದ್ರು. ಇವಾಗೆಲ್ಲ ನೆನಪಿಗೆ ಬರ್ತಾವೆ, ಯಾಕಂದ್ರೆ ಒಂದೊಂದು ಟೈಮ್ನೊಳಗೆ ನಾವು ಏನೇನೋ ಅಂದ್ಕೊಂಡಿರ್ತೀವಿ ಅದು ಏನೇನೋ ಆಗಿರುತ್ತಲ್ಲ. ಹೀಗಾಗಿ ಹಿರಿಯರು ನಮಗೆ ಬುದ್ಧಿವಾದ ಹೇಳ್ಕೊತ ಬಂದಾರೆ, ನಾವು ಮಕ್ಕಳಿಗೆ ಬುದ್ಧಿವಾದ ಹೇಳ್ಕೊತ ಹೋಗೋದು ನೋಡ್ರಿ. ಹಂಗೆ ಪೊಸಿಷನ್ಗಳು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಹೋಗ್ತಾವ್ರಿ. ಇವು ಒಂದು ಹಂತವಾಗಿ ನಾವು ದೊಡ್ಡವರಾಗ್ತೀವಿ, ಮಕ್ಕಳಷ್ಟೇ ದೊಡ್ಡವರಾಗಲ್ಲ, ಹಂತವಾಗಿ ನಾವು ಕೂಡ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತಾ. ಮೊದಲು ಒಳ್ಳೆಯ ರೀತಿಯಲ್ಲಿ ಬೆಳೆಸೋದು ನಮ್ಮ ಜವಾಬ್ದಾರಿ. ನಾವು ಏನೇನೋ ಅನ್ಕೋತೀವಿ, ಅದು ಏನೇನೋ ಆಗಿರ್ತದೆ ಬಿಡ್ರಿ, ಅದು ಅಲ್ಲ. ಆದ್ರೆ ನಾನು ಹೇಳೋದಷ್ಟೇ, ಒಂದು ಮಕ್ಕಳಿಗೆ ಹೆಣ್ಣಾಗಲಿ ಗಂಡಾಗಲಿ, ನಾನು ಹೆಣ್ಣು ಗಂಡು ಅಂತ ಇಲ್ಲಿ ಯಾವ ಭೇದ ಭಾವನೆ ಮಾಡ್ತಾಯಿಲ್ಲ. ಹೆಣ್ಮಕ್ಳು ಈ ಥರ ಗಂಡು ಮಕ್ಳು ಈ ಥರ ಅಂತಲ್ಲ, ಹೆಣ್ಣು ಗಂಡು ಸರಿಸಮ. ಈಗ ಯಾವುದು ಗಂಡು ಮಕ್ಳು ಅಂದ್ರೆ ಅವರು ಇದನ್ನೇ ಬೇರೆ, ಹೆಣ್ಮಕ್ಳಂದ್ರೆ ಇವ್ರ ಲೆವೆಲ್ ಕಡಿಮೆ ಅಂತ ಅನ್ನೋ ಇದರಲ್ಲಿ ನಾನು ಹೇಳ್ತಾಯಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ಒಂದು ಒಳ್ಳೆ ಗಂಡು ಮಕ್ಳಿಗೂ ಒಳ್ಳೆ ನಡತೆ ಕಳಿಸ್ಕೊಡ್ಬೇಕ್ರಿ. ಅದು ಇದಲ್ಲ ಹೇಳೋದು, ಗಂಡಾಗಲಿ ಹೆಣ್ಣಾಗಲಿ ಅವರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಇಷ್ಟು ಹೇಳ್ಕೊಡ್ಬೇಕು. ಅವರು ಒಳ್ಳೆ ದಾರಿಯಲ್ಲಿ ಸಾಗ್ತಬೇಕು. ಆಮೇಲೆ ನಮ್ಮನ್ನು ನೋಡಿ ಒಂದು ಕಲಿಯೋದಿರ್ತೈತ್ರಿ ಅವ್ರು. ನಾವು ಹೆಂಗೆ ನಡ್ಕೊತ ಬಂದೀವಿ, ನಾವು ಹೆಂಗೆ ಆಗಿನಿಂದ ನಾವು ಹೆಂಗೆ ನಡ್ಕೊತ ಬಂದೀವಿ ಅಂದರೆ ಹೀಗೂ ಓಡಾಡೋದಂತಲ್ಲ, ನಾವು ಹೆಂಗೆ ಜೀವನ ಸಾಗಿಸ್ಕೊತ ಬಂದೀವಿ ಅದ್ರ ಮೇಲೇನೂ ಡಿಪೆಂಡ್ ಇರುತ್ತೆ ರೀ. ಯಾರೇ ಬರಲಿ, ನಮ್ಮ ಅಪ್ಪ ಮದುವೆ ಆದ ತಕ್ಷಣ ನನಗೆ ಹೇಳಿಕೊಟ್ಟದ್ದು ಅಷ್ಟೇ. ಇಷ್ಟು ದಿನ ನೋಡವ ಹುಡುಗ ಬುದ್ಧಿ ಅಂದ್ರೆ ನಾವು ಸಣ್ಣ ಚಿಕ್ಕ ಮಕ್ಕಳ ಥರನೇ ಅಲ್ಲ, ಎಲ್ಲರೂ ಆ ಥರ ಐತಿ. ಇವಾಗ ಪೊಸಿಷನ್ ಚೇಂಜ್ ಆಯಿತು. ನೀನೊಬ್ಬರು ಅಂದ್ರೆ ನಮ್ಮ ಯಜಮಾನ್ರು, ನಾನು ಇನ್ನೂ ಇದುವರೆಗೂ ನಮ್ಮ ಯಜಮಾನ್ರು ಏನು ಡ್ಯೂಟಿ ಮಾಡ್ತಾರೆ ಅನ್ನೋದು ಹೇಳ್ಕೊಂಡಿಲ್ಲ. ಅದಕ್ಕೂ ಒಂದು ಟೈಮ್ ಬರುತ್ತೆ, ಹೇಳ್ಕೊತೀನಿ. ಅವ್ರಂದ್ರೆ ನೋಡವ ನಿನ್ನ ಗಂಡ ಒಂದು ದೊಡ್ಡ ಪೊಸಿಷನ್ದೊಳಗದನ, ಅವ್ರಿಗೆ ಯಾವುದೇ ರೀತಿಲಿ ಧಕ್ಕೆ ಬರಂಗೆ ಆಗಬಾರ್ದು, ನೀನು ನಡ್ಕೋಬಾರ್ದು. ಯಾರೇ ಬರಲಿ ಎಂಥರೇ ಬರಲಿ, ಮನೆಗೆ ಬಂದವ್ರಿಗೆ ಬರ್ರಿ ಕುಂದುರ್ರಿ, ಇದು ಒಂದು ಬಾಯಿ ಒಳ್ಳೆಯದು ಸೂಕ್ಷ್ಮ ರೀತಿಲಿಂದ ಇರ್ಬೇಕು. ಯಾರೇ ಮನೆಗೆ ಬಂದ್ರೂ ಬರ್ರಿ ಕುಂದ್ರಿ ಅನ್ನೋದು, ಒಂದು ಕಪ್ ಚಹಾ ಮಾಡಿಕೊಡೋದು, ಎಲ್ಲರನ್ನೂ ಜೊತೆ ಚೆಂದಾಗಿರೋದು, ಮುಖ ಸೆಂಟಿಸ್ಕೊಡೋದು ಅದು ಮಾಡೋಕ್ಕೆ ಹೋಗಬಾರ್ದು ಅಂತೇಕೆ. ಇದಷ್ಟು ನಮ್ಮಪ್ಪ ಮದುವೆ ಆದಮೇಲೆ ನನ್ನ ತಂದೆ ನನಗೆ ಹೇಳಿಕೊಟ್ಟಿರುವಂಥ ಮಾತು. ಆಮೇಲೆ ಹೆಣ್ಮಕ್ಳಂತೂ ಸಹಜ ಬಿಡ್ರಿ, ಅಮ್ಮಂದಿರು ಏನು ಹೇಳಬೇಕು ಎಲ್ಲ ಹೇಳಿಕೊಟ್ರು ನೋಡ್ರಿ. ಮದುವೆಗಿಂತ ಮುಂಚೆ ಯಾವುದು ಗೊತ್ತಿರಂಗಿಲ್ಲ, ಏನೂ ಇರಲ್ಲ. ನಾವು ಸಣ್ಣ ಮಕ್ಕಳದಲ್ಲೇ ಬೆಳೆದು ಬಿಟ್ಟಿರ್ತೀವಿ. ಏನು ಉಣೋದು ತಿನ್ನೋದು ಮುಂದೆ ಕೆಲಸ ಮಾಡೋದು, ಹೌದು ಅಲ್ಲ, ನಮ್ಮ ಜವಾಬ್ದಾರಿ ಅನ್ನೋದೇ ಇರಂಗಿಲ್ಲ ರೀ ಆ ಟೈಮಲ್ಲಿ. ಒಂದು ಹೆಣ್ಣಿಗೆ ಮದುವೆ ಆದಮೇಲೆ, ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿಗಳು ಬರ್ತಾವೆ. ನಾನು ನಿಜವಾಗ್ಲೂ ಒಂಥರ ತಮ್ಮ ತಂಗಿ ಎಲ್ಲರ ಜೊತೆ ನಾವು, ಯಾಕಂದ್ರೆ ನಾವು ಹಳ್ಳಿಯೊಳಗೂ ಇರಲಿಲ್ಲ, ಬೆಳೆದದ್ದೆಲ್ಲ ಸಿಟಿ ಒಳಗೆ. ಹೀಗಾಗಿ ನಾವು ಹಳ್ಳಿ ಕಡೆ ಇದ್ರೆ ಇವ್ರು ದೊಡ್ಡವ ಚಿಕ್ಕವ ಹಂಗೆ ಹಿಂಗೆ ಇವ್ರ ಜೊತೆ ಎಲ್ಲ ಬೆರೆತು ಇರ್ಬೋದು ಅನ್ನೋದು ಇದು ಇತ್ತು. ನಾವು ಬೆಳೆದದ್ದೇ ದೂರ ಬೆಳೆದವ್ರಿ, ಸಿಕ್ಕಾಪಟ್ಟೆ ದೂರ. ನಮ್ಗೆ ಅಷ್ಟೊಂದು ಸಂಬಂಧಗಳು ಇದರೊಳಗೇ ನಾವು ಬೆಳೀಲಿಲ್ಲ. ಹೀಗಾಗಿ ನನಗೆ ಗೊತ್ತಿರೋದಂದ್ರೇನು, ಅಪ್ಪ ಅಮ್ಮ ತಮ್ಮ ಅಜ್ಜಿ ಇಷ್ಟು ಬಿಟ್ಟರೆ ಬೇರೆ ಯಾವುದೂ ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಅದಕ್ಕೆ ಇವಾಗೆಲ್ಲ ಹೇಳೋದು ಯಾಕಂದ್ರೆ ಎಲ್ಲರ ಜೊತೆ ಬೆಳಿಬೇಕು ಮಕ್ಕಳು ಅನ್ನೋದು. ನಾವಂತೂ ಆ ಥರ ಬೆಳೆದ್ಬಿಟ್ಟೆವು. ನಮ್ಗೆ ಗೊತ್ತಿರೋದಂದ್ರೇನು, ನಾನು ಆಮೇಲೆ ತಮ್ಮಂದಿರು ಕೈ ಸೋಲಾಕತ್ತವ್ರಿ ಹಿಡ್ಕೊಂಡು ನಾನು, ತಂಗಿ, ತಮ್ಮ, ಅಪ್ಪ ಅಮ್ಮ, ಅಜ್ಜಿ ಇಷ್ಟೇ ನಮ್ಮ ಜೀವನ ಆಗಿಬಿಟ್ಟಿತ್ತು. ಆದರೆ ರಜೆ ಯಾವಾಗಾದರೂ ರಜೆಗೆ ಊರ ಕಡೆ ಬಂದಾಗ ಇವ್ರ ಮನೆಗೆ ಇಷ್ಟು ಬರ್ತಿದ್ದೆ, ಅಂದರೆ ನಮ್ಮ ಅತ್ತೆಯರ ಮನೆಗೆ, ನಮ್ಮ ಯಜಮಾನ್ರದಲ್ಲ ಅವ್ರ ಮನೆಗೆ ಇಷ್ಟು ರಜೆ ಒಳಗೆ ಅವ್ರ ಮನೆಗೆ ಇಷ್ಟು ಬರ್ತಿದ್ದೆ. ರಜೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗಿಬಿಡ್ತಿದ್ವಿ. ಹೀಗಾಗಿ ನಮ್ಗೆ ಯಾವುದು ಅಷ್ಟು ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಎಲ್ಲ ಸಂಬಂಧಗಳು ನನಗೆ ಗೊತ್ತಾದವು. ಮದುವೆಗಿಂತ ಮುಂಚೆ ನನಗೆ ಯಾವ ಸಂಬಂಧಗಳು ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಎಲ್ಲ ಸಂಬಂಧಗಳು ಗೊತ್ತಾದವು. ಜವಾಬ್ದಾರಿ ಜಾಸ್ತಿ ಆಯಿತು. ಜವಾಬ್ದಾರಿ ಅಂದ್ರೆ ಏನು, ಎತ್ತ, ಹೆಂಗೆ ಎಲ್ಲ ರೀತಿಲಿ ಕಲ್ತ್ಕೊಂಡೆ ಸ್ನೇಹಿತರೆ, ಎಲ್ಲ ರೀತಿಲೂ ಕಲ್ತ್ಕೊಂಡೆ. ಒಂದು ಆ ಜವಾಬ್ದಾರಿನೇ ಬೇರೆ ಆಟೋಮೆಟಿಕ್ ಬಂದುಬಿಡ್ತೈತಿ ಅದು. ಮದುವೆ ಆದಮೇಲೆ ಒಂದು ಹೆಣ್ಣಿಗೆ ಮದುವೆ ಆದಮೇಲೆ ಜವಾಬ್ದಾರಿ ಅನ್ನೋದು ಆಟೋಮೆಟಿಕ್ ಬಂದುಬಿಡ್ತೈತಿ. ಆಮೇಲೆ ಒಂದು ಮಗುವಿನ ತಾಯಿ ಆಗ್ತೀವಿ, ಇನ್ನೂ ಜಾಸ್ತಿ ಆಗುತ್ತೆ. ಅದು ಮಗು ಬೆಳೀತಾ 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 ಹೋದಂಗೆಲ್ಲ ಜವಾಬ್ದಾರಿಗಳು ನಮ್ಗೆ ಜಾಸ್ತಿ ಆಗುತ್ತೆ. ಅದ್ರ ಎಲ್ಲ ನೋಡ್ಕೋಬೇಕಲ್ರಿ. ಹೀಗಾಗಿ ಒಂದು ತಕ್ಕ ಮಟ್ಟಿಗೆ ಬಂದು ಇಲ್ಲಿ ನಿಂತಿದ್ದೀವಿ.
ಇನ್ನೂ ದೊಡ್ಡ ಪೊಸಿಷನ್ಗೆ ಹೋಗಬೇಕು. ಇದು ಎಲ್ಲಿಗೆ ಬಂತಪ್ಪ ಅಂತಂದ್ರೆ ಯಾಕೆ ನಿಮ್ಮ ಮಗ ರೀ ಹಾಕ್ತಾನ ಅನ್ನೋದು ಒಂದು ಪ್ರಶ್ನೆ ಅಲ್ಲಿ ಮುಡಿತು. ಇಲ್ಲಿ ಇಡೀ ನಮ್ಮ ಲೈಫು ಜರ್ನಿನೇ ಸಾಗ್ತಾಯಿದೆ ಮಾತಿನ ಮೂಲಕ. ಓಕೆ ಸ್ನೇಹಿತರೆ, ಹಿಂಗೆ ನೋಡ್ರಿ, ಮಾತಾಡ್ಕೊತ ಕುಂತ್ವಿ ಅಂದ್ರೆ ಎಲ್ಲಿದ್ದು ಹಿಡಿದು ಎಲ್ಲಿಗೋ ಸಾಗ್ಬಿಡ್ತೈತಿ ಅದು ಮಾತಿಂದು. ಓಕೆ, ನನ್ನ ಮಗ ಯಾಕೆ ರೀ ಹಾಕ್ತಾನೆ ಅಂದ್ರಲ್ಲ, ಹೀಗಾಗಿ ಎಲ್ಲರೂ ಮನೆಯೊಳಗೆ ಹಿರಿಯರು ಯಾರು ನಾವು ಹೆಂಗೆ ಸಾಗ್ತಾ ಬಂದಿರ್ತೀವಿ, ಹೆಂಗೆ ನಡಿತೀವಿ ಅದೇ ಮೂಲಕ ಮಕ್ಕಳನ್ನ ಹೋಗ್ತಾರೆ. ಮನೆಯೊಳಗೆ ಹಿರಿಯರು ಅಂದ್ರೆ ನಮ್ಮ ಅಪ್ಪನಿಂದನೇ ಪದ್ಧತಿ ಬಂದೈತೆ ಅದು. ನಮ್ಮ ಎಲ್ಲಿ ಬಂದಿಲ್ಲ ಇಲ್ಲೋ, ಬೇರೆ ಬೈಕ್ ಅದು. ಅವ್ರ ಪಪ್ಪ ಎಲ್ಲೋ ಬೇರೆ ಕಡೆ ಹೋಗ್ಯಾರ್ರಿ, ಊರಿಗೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ರೆಡಿ ಆದೆ ನಾನು. ಕುಂತು ಸಾಕಾಯ್ತು ಸ್ನೇಹಿತರೆ, ಬೇಸರ ಆಗತ್ತೆ. ಅದಕ್ಕೆ ಇದು ಹೆಂಗೂ ಒಂದು ಕ್ವಶನ್ ಕೇಳ್ಯಾರಲ್ಲ, ಇಲ್ಲಿ ಆನ್ಸರ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿರಿ ವಿಡಿಯೋ. ನಮ್ಮ ಹಿರಿಯರು ಹೆಂಗೆ ಬಂದಿರ್ತಾರೆ ಹಂಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಬಂದ್ರೆ ನಾ ಹೇಳಿಲ್ಲ ಹಂಗೆ ಸಾಗ್ತಾ ಇರ್ಬೇಕು. ಬಾರೋ ಹಾಂ ಬರಲ್ಲ ರೀ, ಹಾಂ ನಾನು ತೋರಿಸ್ಬೇಡವ ಅಂತಾನೆ. ಬರಲ್ರಿ ಅವನು, ವಿಡಿಯೋದ ಮುಂದೆ ಬರಲ್ಲ. ಅಭಿ ಬರ್ತಾನೆ ಮುತ್ತು ಕೊಡೋದು, ಹಗ್ ಮಾಡೋದು. ಅಭಿನೇ ಬೇರೆ ರೀ, ಇವನೇ ಒಂದು ರೀತಿಲಿ ಬೇರೆ ಅದನ್ರಿ. ಒಂದು ರೀತಿಲಿ ಹೇಳಬೇಕು ಅಂದ್ರೆ ಇವ್ರ ಪಪ್ಪ ಇದು ಇವ್ರ ಪಪ್ಪನ ಸ್ಟೈಲ್ ಒಳಗದನ್ರಿ. ಅಭಿ ನನ್ನ ಸ್ಟೈಲ್, ಎಲ್ಲರ ಜೊತೆ ಮಿಂಗಲ್ ಆಗ್ತಾನೆ ಅಭಿ. ಇದೇ ಅಂತ ಇವರು ಸಣ್ಣದ್ರಾಗ ಮಗು ಆಗಿರ್ತಾನೆ, ದೊಡ್ಡವರಾಗಿರ್ತಾನೆ. ಅವ್ನ ವಯಸ್ಸಿನ ತಕ್ಕಂತೆ ಅವ್ನು ಇಲ್ರಿ ಮನುಷ್ಯ. ದೊಡ್ಡವ್ರ ಜೊತೆ ಎಲ್ಲ ಹೋಗಿ ಬರ್ತಾನೆ ರೀ ಅವನು. ದೊಡ್ಡವ್ರ ಜೊತೆ ಎಲ್ಲ ಅಡ್ಜಸ್ಟ್ ಆಗ್ತಾನೆ. ಅವನೇ ಬೇರೆ ರೀ ಅಭಿ. ಅಂದರೆ ಇತ್ತೀಚೆಗೆ ಅವನಿಗೆ ಹಾಸ್ಟೆಲ್ಗೆ ಬಿಟ್ಟ ಮೇಲೆ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಾನೆ. ಮೊದಲೆಲ್ಲ ಸಿಕ್ಕಾಪಟ್ಟಿ ವೈರಲ್ ಅವನು ಅಭಿ. ಊರಾಗ ಅಭಿ ಅಂದ್ರೆ ಎಲ್ರಿಗೂ ಗೊತ್ತವನು, ಆ ಥರ ಇದ್ದ ಅಂಥವನು. ಇವಾಗ ಹಾಸ್ಟೆಲ್ಗೆ ಬಿಟ್ವಲ್ರಿ, ಇಲ್ಲಿ ಊರಾಗ ಸರಿ ಅನ್ನಿಸ್ಲಿಲ್ಲ. ಜಗಳ ಜೋಟಿ ಜಾಸ್ತಿ ತೊಗೊಂಬರಕತ್ತಿದ್ರು. ಒಬ್ರಿಗೊಬ್ರು ಹುಡುಗರು ಜಗಳ ಮಾಡೋದು. ಆಮೇಲೆ ಏನಪ್ಪ ಅಂತಂದ್ರೆ ಜಾಸ್ತಿ ಜಗಳಾಡಕತ್ತಿದ್ರಿ ಹುಡುಗರು ಒಬ್ರಿಗೊಬ್ರು. ಹೀಗಾಗಿ ಬೇಡ, ಇಲ್ಲಿ ನೋಡ್ಕೊಂತಾರೆ ಸರಿ ಅನ್ಸಂಗಲ್ಲ ಅಂಥೇಳಿ ಬೇರೆ ಕಡೆ ಹಾಸ್ಟೆಲ್ಗೆ ಬಿಟ್ಟೆ ನೋಡ್ರಿ. ಅವನಿಗೆ ಹಾಸ್ಟೆಲ್ಗೆ ಬಿಟ್ಟ ಕಾರಣ ಸೈಲೆಂಟ್ ಆಗ್ಯಾರ್ರಿ ಅವನು. ಸ್ವಲ್ಪ ಈಗ ಸೈಲೆಂಟ್ ಆಗಿಬಿಟ್ಟಾನೆ, ಮೊದಲಿನ ಥರ ಇಲ್ಲ. ಆದರೂ ಅವ ನನ್ನ ಜೊತೆ ಹೆಂಗಿರ್ಬೇಕು ಹಂಗಿರ್ತಾನೆ. ಅವ ಯಾವಾಗ್ಲೂ ಮಮ್ಮಿನೇ ಒಂದು ಪ್ರಪಂಚ ಅವರಿಗೆ. ಈಗ ಹೊರಗೆ ಬಿದ್ದಾರ ಮಕ್ಕಳು, ಯಾವಾಗ ಹಾಸ್ಟೆಲ್ಗೆ ಹಾಕಿದ್ವಿ, ಇವ ಅಂತೂ ಫುಲ್ಲು ಸೈಲೆಂಟ್ ಬಿಡ್ರಿ. ದೊಡ್ಡ ಮಗ ಫುಲ್ ಸೈಲೆಂಟು. ದೂರನ ಅವನು ಅಷ್ಟೊಂದಿಲ್ಲ, ಮಾತಾಡ್ತಾನೆ. ಯಾವುದೊಂದಾದ್ರೂ ಕನಕರು ಪಡ್ತಾರೆ ರೀ, ವಿಷಯದೊಳಗೆ ಏನು ಬೇರೆ ಇಲ್ಲ. ಆದ್ರೇನು ಅಭಿ ಓಪನ್ ಮೈಂಡ್, ಓಪನ್ ಅಪ್ ಆಗಿರ್ತಾನೆ. ಎಲ್ಲರ ಜೊತೆ ಓಪನ್ ಆಗಿರ್ತಾನೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾನೆ. ಆದರೆ ಆಕಾಶ ಹಂಗಲ್ಲ. ಅಭಿ ಅಂದ್ರೆ ಗಳಿಬಿಳಿ ಅದನ್ರಿ. ಎಲ್ಲರ ಜೊತೆ ಮಾತಾಡೋದು, ಕತ್ತಿ ಆಡೋದು. ಮಮ್ಮಿ ಅಂದ್ರೆ ಇಷ್ಟ ಅವನಿಗೆ. ಯಾವಾಗಲೂ ಬಂದು ಹಗ್ ಮಾಡೋದು, ಮುತ್ತು ಕೊಡೋದು, ಮಮ್ಮಿ ಹಂಗೆ ಹಿಂಗೆ ಹೇಳೋದು ಮಾಡ್ತಾನೆ. ಇವನು ಇಲ್ಲ, ಸ್ವಲ್ಪ ದೂರಕ್ಕೆ ದೂರ. ಓಕೆ ಸ್ನೇಹಿತರೆ, ನಾ ಹೇಳಿದ್ದು ನಿಮಗೆ ತಿಳಿತು ಅನ್ಕೊತೀನಿ. ನಿಮ್ಮ ಕ್ವಶನ್ಗೆ ಇದೇ ಆನ್ಸರ್ ಏನಪ್ಪ ಅಂತಂದ್ರೆ, ನಮ್ಮ ಮನೆಯೊಳಗೆ ಹಿರಿಯರ ಪದ್ಧತಿಯಿಂದನೇ ರೀ ಹಾಕೋತ ಬರೋದೈತೆ ನೋಡಿರಿ. ತಾಯಂದಿರಿಗೆ, ತಂದೆಗೆ, ದೊಡ್ಡವರಿಗೆ, ಮಾವದರಿಗೆ, ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಯಾರೇ ಇರಲಿ ದೊಡ್ಡವರಿಗೆ ರೀ ಹಾಕ್ಕೊತ ಬರೋದು ನಮ್ಮ ಮನೆ ಪದ್ಧತಿ ನೋಡಿರಿ. ಓಕೆ, ಈ ಆನ್ಸರ್ ನಿಮ್ಗೆ ಸಿಕ್ತಾ ಅನ್ಕೊತೀನಿ. ಏನೋ ಹೇಳಕ್ಕೆ ಹೋದೆ, ಒಳಗೆ ಏನೇನೋ ಸೇರಿಸಿ ಮುಂದೆ ಮಾತಾಡಿದೆ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇವರು ಒಂದೇ ವಿಷಯ ಇಟ್ಕೊಂಡು ಇಷ್ಟೆಲ್ಲ ಮಾತಾಡ್ತಾರಲ್ಲಪ್ಪ ಅಂತ ಅನ್ಕೋಬೇಡ್ರಿ. ಹಂಗೆ ನನಗೇನು ಅನಿಸುತ್ತೆ, ಏನು ಅನುಭವ ಇರುತ್ತೆ, ಏನು ತಿಳಿದದ್ದು ಒಂದೆರಡು ನಿಮ್ಮ ಮುಂದೆ ಮಾತು ಹೇಳೋದಿರ್ತೈತೆ ರೀ ಅಷ್ಟೇ. ಯಾಕಂದ್ರೆ ನೀವು ನನ್ನ ಫ್ಯಾಮಿಲಿ ಆಗಿಬಿಟ್ಟಿದ್ದೀರಿ. ಎಲ್ಲರೂ ನೀವೇ ಏನಿದ್ರು ತಿಳಿಸ್ರಿ ನನಗೆ. ಇದು ಮಾತು ಇಷ್ಟ ಆದವು ಅಂತ ಹೇಳ್ರಿ, ಇಷ್ಟ ಆಗ್ಲಿಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳ್ರಿ. ಅದನ್ನು ಬಿಟ್ಟು ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ಲ ಸ್ನೇಹಿತರೆ, ಒಂದೆರಡು ಬ್ಯಾಡ್ ಕಮೆಂಟ್ ಬಂದಿದ್ದು. ಯಾವುದ ಒಬ್ಬರಿಂದನೇ ಬ್ಯಾಡ್ ಕಮೆಂಟ್ಸ್ ಬಂದಿತ್ತು. ಅವ್ರಿಗೆ ಏನು ಎಚ್ಚರಿಕೆ ಕೊಡ್ಬೇಕು ಅಲ್ಲಿ ಕೊಟ್ಟಿದ್ದೀನಿ. ಬಿಸಿ ಮುಟ್ಟೈತಿ. ಮತ್ತು ನಾನು ಇನ್ನೂ ಜಾಸ್ತಿ ಈ ಥರ ಕಮೆಂಟ್ ಬರೋಕತ್ತಿದ್ದು ಅಂದ್ರೆ ಅದನ್ನು ಆಟನೇ ಬೇರೆ ಮಾಡಿದ್ದೆ ನಾನು. ಯಾಕಂದ್ರೆ ನನಗೇನು ಗೊತ್ತಿಲ್ಲಪ್ಪ ಇದರಲ್ಲಿ ಅಂತ ಅಂದ್ಕೊಳ್ಳೋದೇ ಇಲ್ಲ ನಾನು. ಯಾಕಂದರೆ ಹಿಂದೆ ಹುಲಿ ಅಂತ ನನ್ನ ತಮ್ಮದಿರೋದಾರ. ಇದ್ರೊಳಗೆ ವೈಟಿ ಒಳಗೆ ಏನು ಗೊತ್ತಿಲ್ಲ ಅಂತಂದ್ರೆ ವಿತ್ತಿನ್ ಸೆಕೆಂಡಲ್ಲೇ ಅವರೆಲ್ಲನೂ ತಿಳ್ಕೊಂಬಿಡ್ತಾರೆ. ಹೀಗಾಗಿ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ನನಗೆ ಆ ಥರ ಕಮೆಂಟ್ ಬಂದಾಗ ನಾನು ಫಸ್ಟ್ ಇದು ಮಾಡಿದ್ದೆ ಶಿವ್ಗೆ. ಒಂದು ಕಮೆಂಟ್ ಬಂದಿತ್ತು, ಆದರೆ ನಾನು ಇಲ್ಲಿ ಶೋ ಮಾಡಿಲ್ಲ ಅದನ್ನು. ಆ ಕಮೆಂಟ್ ಬಂದಾಗ ಏನೈತಿ, ಶಿವ್ಗೆ ಹೇಳ್ದೆ 15 ಸೆಕೆಂಡಲ್ಲಿ ತಿಳ್ಕೊಂಬಿಟ್ಟ. ಅವ್ರ ಅಡ್ರೆಸ್ಸು, ಅವ್ರು ಯಾರು ಏನು ಎತ್ತ ಅನ್ನೋದು ವೈಟಿಗೆ ಮೇಲ್ ಮಾಡಿಬಿಟ್ಟು ಎಲ್ಲ ತಿಳ್ಕೊಂಬಿಟ್ಟ ಅವನು. ಇದ್ದೇ ಅಂತೇಳಿ. ಈ ಥರನಾ, ಅವ್ರಿಗೇನು ಎಚ್ಚರಿಕೆ ಕೊಟ್ಟಾಯಿತು. ಇನ್ನು ಮುಂದುವರ್ಸಿದ್ರೆ ನಾವು ಏನು ಕಾನೂನಿಂದ ಕ್ರಮ ಕೈ ತೊಗೋಬೇಕು ಅದನ್ನು ನಾವು ತೊಗೊಳ್ತೀವಿ.
ಓಕೆ ಇಷ್ಟೇ. ಓಕೆ, ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಕೂಡ ನಿಮ್ಮ ಮನೆ ಮಗಳಾಗಿರ್ತೀನಿ. ಹಾಗೆ ನಿಮ್ಮ ಫ್ಯಾಮ್ಲಿಯಲ್ಲಿ ನಾನು ಒಬ್ಬಳು ಅಕ್ಕ ತಂಗಿ ಮಗಳಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ಲರೂ ಅದೇ ಥರನೇ ಟ್ರೀಟ್ ಮಾಡ್ತಾರೆ, ಎಲ್ಲರೂ ಅದೇ ಥರನೇ ಇದ್ದಾರೆ. ಎಲ್ಲರೂ ಒಂದು ಪೂಜ್ಯ ಭಾವನೆ ಅಂದರೆ ಅಮ್ಮ ಅಂತೀರ, ಅಕ್ಕ ಅಂತೀರ, ಎಲ್ಲರೂ ಒಳ್ಳೆ ರೀತಿಯಲ್ಲೇ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ರಿ ಅಂಥೇಳಿ ನಾನು ಕೇಳ್ಕೊತೀನಿ ನೋಡಿರಿ. ಓಕೆ ಸ್ನೇಹಿತರೆ, ತುಂಬ ಲೆಂತ್ ಆಯ್ತು ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.